ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ದಲ್ಲಿ ಇವತ್ತೇನು ಯುದ್ಧಗಳಾಗ್ತಾ ಇವೆ, ಆ ಒಂದು ಉದ್ದೇಶ ಸಲುವಾಗಿ ಇಲ್ಲೆಲ್ಲರಿಗೆ ಎಲ್ಲ ಧರ್ಮಗುರುಗಳನ್ನು ಕರೆಸಿದ್ದಾರೆ. ಅದರಲ್ಲಿ ಎಲ್ಲ ಧರ್ಮಗುರುಗಳ ಸಂದೇಶ ವಿಶೇಷ ಅಂತಂದರೆ, ಇದಕ್ಕೆ ಯುದ್ಧನೇ ಇದಕ್ಕೆ ಪರಿಹಾರ ಅಲ್ಲ. ಯುದ್ಧಕ್ಕೆ ಪರಿಹಾರ ಅಂದರೆ ಅದು ಶಾಂತಿ, ಅದು ಪ್ರೇಮ, ಪ್ರೀತಿನೇ. ಇಡೀ ಪ್ರಪಂಚಕ್ಕೆ ಭಾರತ ಕೊಟ್ಟಿದ್ದು ಶಾಂತಿ. ಬುದ್ಧ ಜನ್ಮ ತಾಳಿದ್ದು ಭಾರತ, ಬಸವಣ್ಣವ್ರ ಜನ್ಮ ತಾಳಿದ್ದು ಭಾರತ, ಗಾಂಧೀಜಿ ತಾಳಿದ್ದು ಭಾರತ. ಎಲ್ಲರದು ಶಾಂತಿನೇ ಸಂದೇಶ ಇದೆ. ಹೀಗಾಗಿ ಬುದ್ಧರು ಅವರು ಶಾಂತಿನೇ ಮಾರ್ಗ ಕೊಟ್ಟರು. ಅದೇ ಮಾರ್ಗ ಬಸವಣ್ಣವ್ರ ಭಕ್ತಿ ಶಾಂತಿ ಮಾರ್ಗ ಹಿಡ್ಕೊಂಡೇ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಅವರು ಪ್ರಧಾನಮಂತ್ರಿ ಇದ್ದಾಗ ಕೂಡ ಒಂದು ಯುದ್ಧ ಕೂಡ ಆಗಲಿಲ್ಲ. ಕಾರಣ ಏನು ಅಂದ್ರೆ ಪ್ರೇಮ ಪ್ರೀತಿನೇ. ಹೀಗಾಗಿ ಅದೇ ಒಂದು ಸಂದೇಶ ಇಟ್ಕೊಂಡು ಗಾಂಧೀಜಿಯವರು ಕೂಡ ನಮ್ಮ ಭಾರತ ಜಗತ್ತಿನಲ್ಲಿ ಸ್ವತಂತ್ರ ಯಾವ್ಯಾವೋ ರಕ್ತ ಮತ್ತೊಂದು ಯುದ್ಧಗಳ ಮೇಲೆ ಸ್ವತಂತ್ರ ಸಿಕ್ಕು. ಆದರೆ ಜಗತ್ತಿನಲ್ಲಿ ಶಾಂತಿಯಿಂದ ಪಡ್ಕೊಂಡಿದ್ದ ರಾಷ್ಟ್ರನೇ ಅದು ನನ್ನ ಭಾರತ. ಆ ಪರಂಪರೆ ಇಟ್ಟುಕೊಂಡೇ ಇವತ್ತು ಅನೇಕ ಮಠಾಧೀಶರು, ಸಂತರು, ಶರಣರು ಅದೇ ಮಾರ್ಗ ಹಿಡ್ಕೊಂಡು ನಡೀತಾ ಇದ್ದಾರೆ. ಇವತ್ತು ಭಾಲ್ಕಿ ಮಠದ ಪರಮಪೂಜ್ಯರಾದ ನನ್ನ ಗುರುಗಳು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅವರು ಕೂಡ ಶಾಂತಿ ಮಾರ್ಗನೇ, ಶಾಂತಿ ಕಿರಣ ಅಂತ ಹಿಡ್ಕೊಂಡು ಒಂದು ಮ್ಯಾಗ್ಝಿನ್ ಇದೆ. ಮತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಶಾಂತಿನೇ ಅದೇ ಮಾರ್ಗ ಹಿಡ್ಕೊಂಡು ಪರಮಪೂಜ್ಯ ಬಸವಲಿಂಗ ಪಟ್ಟದ್ದೇವರು ಶಾಂತಿಯಿಂದನೇ ಇವತ್ತು ಅದನ್ನೇ ಶಾಂತಿ ಇಟ್ಟುಕೊಂಡೇ ತಿಪ್ಪಿ ಮ್ಯಾಲೆ ಚರಂಡಿ ಮ್ಯಾಲೆ ಬಿದ್ದಂಥ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ನಾಗರಿಕರಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಶಾಂತಿ ಪ್ರೇಮ ಪ್ರೀತಿನೇ. ನಮ್ಮ ಭಾರತ ಪ್ರಧಾನಮಂತ್ರಿಗಳು ಕೂಡ ಎರಡೂ ದೇಶಕ್ಕೆ ಹೋಗಿ ಶಾಂತಿದ ಬಗ್ಗೆನೇ ಅವರು ಶಾಂತಿಯಿಂದ ನಡ್ಕೋಬೇಕಂತ ಹೇಳಿದ್ದಾರೆ. ಅಂದರೆ ಭಾರತ ಮಣ್ಣಿನಲ್ಲಿ ಶಾಂತಿ ಇದೆ. ಇವತ್ತೇನಿದು ಫ್ರೀಡಮ್ ಪಾರ್ಕ್ದಲ್ಲಿ ಇದು ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಇಲ್ಲಿ ಮಾನವೀಯತೆಯೇ ಭಾಳ ಮಹತ್ವದ್ದು. ಮಾನವೀಯತೆ ಸಲುವಾಗಿ ನಾವು ಸೇರಿರ್ತಕ್ಕಂಥದ್ದು. ಅವರೆಲ್ಲರೂ ಶಾಂತಿಯಿಂದ ಬದುಕಲಿ, ಶಾಂತಿಯಿಂದ ಬಾಳಲಿ, ಪ್ರೇಮದಿಂದ ಜಗತ್ತನ್ನು ಗೆಲ್ಲಬಹುದು. ಅದನ್ನು ಗೆದ್ದು ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಯುದ್ಧನೇ ಅದಕ್ಕೆ ಪರಿಹಾರ ಅಲ್ಲ, ಯುದ್ಧಕ್ಕೆ ಶಾಂತಿನೇ ಪರಿಹಾರ. ಅಂಥ ಶಾಂತಿಯನ್ನು ಅದನ್ನು ಎಲ್ಲ ಕಡೆ ಸಾರಬೇಕು. ಶಾಂತಿ ಪ್ರೀತಿ ಪ್ರೇಮದಿಂದ ಅದು ಗೆಲ್ಲಬಹುದು. ಅದನ್ನು ಆ ಶಾಂತಿ ಮಾರ್ಗ ಹಿಡ್ಕೊಂಡು ಹೋಗಬೇಕನ್ನೋದೇ ನಮ್ಮ ಸಂದೇಶ. ನಾವು ಒಂದೇ ಮಾನವೀಯತೆ ಮಹತ್ವದ್ದು. ಇಲ್ಲಿ ನಾನು ಯಾರಿದ್ದೀನಿ, ಇಲ್ಲಿ ಯಾರು ಏನಾರ ನನಗೆ ಗೊತ್ತಿಲ್ಲ. ನಮಗೆ ಮಾನವೀಯತೆ ಭಾಳ ಮಹತ್ವದ್ದು. ಅಂಥ ಮಾನವೀಯತೆಯನ್ನು ಉಳಿಸೋದು ಬೆಳೆಸೋ ಕೆಲಸ ಅವರೆಲ್ಲರೂ ಮಾಡಬೇಕು. ಇವತ್ತು ಬೆಂಗಳೂರಿನ ಬಹಳಷ್ಟು ಜನ ನಾಗರಿಕರು ಭಾರತ ದೇಶ ಪ್ಯಾಲೆಸ್ತೇನ್ ಮೇಲೆ ಇಸ್ರೇಲ್ ನಡೆಸ್ತಿರುವಂಥ ನರಮೇಧವನ್ನು ಖಂಡಿಸಬೇಕು. ಅದರಲ್ಲಿ ತನ್ನ ಪಾತ್ರ ಏನಿದೆಯೋ ಅದರಿಂದ ಹಿಂದೆ ಸರಿಬೇಕು ಮತ್ತು ಪ್ರಪಂಚದ ಶಾಂತಿಗಾಗಿ ಭಾರತ ಕೂಡ ಪ್ರಯತ್ನ ಹಾಕಬೇಕು ಅನ್ನುವಂಥ ಆಗ್ರಹಗಳನ್ನ ಇಟ್ಟುಕೊಂಡು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಸಭೆ ನಡೆಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಸರ್ವಧರ್ಮಗಳ ಹಲವಾರು ಧರ್ಮಗುರುಗಳು ಮತ್ತು ಧರ್ಮದ ಪ್ರಚಾರಕಿಯರು ಇವತ್ತು ಇಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಹಲವಾರು ವಿಚಾರಗಳನ್ನ ಅವ್ರು ಹಂಚ್ಕೊಳ್ತಾ ಇದ್ದಾರೆ. ಈ ಎಲ್ಲ ಧರ್ಮಗಳ ಪ್ರಮುಖವಾದಂಥ ಸಾರ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಮನುಷ್ಯರ ಮೇಲೆ ಆಕ್ರಮಣ ನಡೆಸೋದು ನಿಲ್ಲಬೇಕು, ಮಾನವೀಯತೆಗೆ ಗಡಿಗಳಿಲ್ಲ, ಮಾನವೀಯತೆ ಸದಾಕಾಲ ಧರ್ಮ ಜಾತಿ ವರ್ಗ ವರ್ಣ ಮತ್ತು ಲಿಂಗದ ಗಡಿಗಳನ್ನ ದಾಟಿ ಎಲ್ಲವನ್ನ ವ್ಯಾಪಿಸಬೇಕು, ಆವರಿಸಬೇಕು ಅನ್ನುವಂಥದ್ದೇ ಆಗಿದೆ. ಅಂತಹ ಧರ್ಮಗಳ ಸಾರವನ್ನು ಬಿತ್ತರಿಸ್ತಾ ಅದರ ಜೊತೆಗೆ ಭಾರತದ ಸರ್ಕಾರವನ್ನು ತನ್ನ ಒಂದು ಆಕ್ರಮಣಕಾರಿಯಾದಂಥ ನೀತಿಯಿಂದ ಹಿಂದೆ ಸರಿಬೇಕು ಅನ್ನುವಂಥದ್ದನ್ನು ಇವರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಅವರ ಜೊತೆಗೆ ಬೆಂಗಳೂರಿನ ಕರ್ನಾಟಕದ ನಾಗರಿಕ ಸಮಾಜ ಕೂಡ ದನಿ ಸೇರಿಸಿದೆ.
ಮುಖ್ಯವಾಗಿ ಭಾರತ ಎಲ್ಲಿ ಇದರೊಳಗಡೆ ಪಾತ್ರ ವಹಿಸಿದೆ, ಯಾಕೆ ಭಾರತವನ್ನು ಆಕ್ರಮಣಕಾರಿ ಅಂತ ಕರಿತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಭಾರತದ ಕಾನೂನು, ನಮ್ಮ ದೇಶದ ಕಾನೂನಿನ ಪ್ರಕಾರ ಕೊಲೆ ಮಾಡಿದವರಷ್ಟೇ ಅಲ್ಲ, ಕೊಲೆಗೆ ಸಹಕರಿಸಿದವರು ಕೂಡ ಶಿಕ್ಷೆಗೆ ಅರ್ಹರು ಅನ್ನೋದಿದೆ. ನಮ್ಮ ದೇಶದೊಳಗೆ ನಾವೊಂದು ಕಾನೂನನ್ನು ಪಾಲಿಸ್ತಾ ಇದ್ದೀವಿ. ಯಾರು ಅನ್ಯಾಯ ಮಾಡ್ತಾರೋ ಅದನ್ನು ಬೆಂಬಲಿಸಿದವರನ್ನ, ಅದಕ್ಕೆ ಕೈ ಜೋಡಿಸಿದವ್ರನ್ನ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದೀವಿ. ಆದರೆ ಪ್ರಪಂಚದ ಮಟ್ಟದಲ್ಲಿ ಅಂಥದ್ದೇ ಒಂದು ಅಥವಾ ಅದಕ್ಕಿಂತ ಬಹಳ ದೊಡ್ಡದೊಂದು ಅಪರಾಧವನ್ನು ಒಂದು ದೇಶ ಮತ್ತೊಂದು ದೇಶದ ಮೇಲೆ ಎಸಗುತ್ತಾ ಇರುವಾಗ ಆ ಅಪರಾಧಕ್ಕೆ ನಾವು ಬೆಂಬಲ ಕೊಡ್ತೀವಿ. ಹಾಗಾದರೆ ನಾವು ಶಿಕ್ಷೆಗೆ ಅರ್ಹರಲ್ಲವೇ? ಭಾರತದ ಸರ್ಕಾರ ಇಸ್ರೇಲನ್ನು ಬೆಂಬಲಿಸುವಂಥದ್ದು ಅಪರಾಧದಲ್ಲಿ ತಾನೂ ಕೂಡ ಭಾಗಿಯಾದಂತಲ್ಲವೇ? ಈ ಪ್ರಶ್ನೆಯನ್ನು ನಾವು ಭಾರತ ಸರ್ಕಾರವನ್ನು ಕೇಳೋದಕ್ಕಾಗಿ ಬಂದಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈ ನಾಗರಿಕ ಸಾಮಾಜಿಕ ಚಳುವಳಿಗಳು ಅನ್ನೋದೇನಿದೆಯೋ ಇದಕ್ಕೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇವತ್ತಿದೆ. ಯಾವಾಗ ಸರ್ಕಾರ ಅಥವಾ ಆಳುವಂಥವರು ಕುರುಡಾಗ್ತಾರೋ, ಅಧಿಕಾರದ ಮದದಿಂದ ಜನರನ್ನು ತುಳಿತಾರೋ, ಅವತ್ತಿನ ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗಿರುವಂಥದ್ದು ನಾಗರಿಕ ಸಮಾಜದ ಪಾತ್ರ. ಅಪರಾಧವೇ ಅಧಿಕಾರವಾಗಿ ಜನರನ್ನು ಅಪರಾಧಿಗಳನ್ನಾಗಿಸಿ ಬೇಟೆಯಾಡುತ್ತಿರುವಾಗ ಬಾಯಿದ್ದು ಸುಮ್ಮನಿರುವ ಪ್ರತಿಯೊಬ್ಬರೂ ಅಪರಾಧಿಗಳೇ ಅಂಥೇಳಿ ಹೋರಾಟಗಾರರು ಹೇಳಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ನಾವು ಮೌನವಾಗಿದ್ದರೆ ಆ ಅಪರಾಧದಲ್ಲಿ ನಾವು ಕೂಡ ಭಾಗಿಗಳಾಗ್ತೇವೆ. ಹಾಗಿರೋದ್ರಿಂದ ಭಾರತ ಸರ್ಕಾರ ಈ ಕೂಡಲೇ ಇಸ್ರೇಲ್ ಜೊತೆಗಿನ ತನ್ನ ಸಂಬಂಧಗಳನ್ನು, ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸ್ಕೊಳ್ಬೇಕು. ತಕ್ಷಣದಿಂದಲೇ ಭಾರತದ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಮತ್ತು ಖಾಸಗಿ ಉದ್ದಿಮೆಗಳಲ್ಲಿ ಇಸ್ರೇಲ್ ಜೊತೆಗೆ ನಡೆಸಿರುವಂಥ ಎಲ್ಲ ಒಪ್ಪಂದಗಳನ್ನು ರದ್ದುಪಡಿಸಬೇಕು. ಭಾರತದ ಮಾನವ ಸಂಪನ್ಮೂಲವನ್ನು ದುಡಿಯಲಿಕ್ಕಾಗಿ ಇಸ್ರೇಲಿಗೆ ಕಳಿಸ್ತಾ ಇರುವಂಥದ್ದನ್ನ ರದ್ದುಪಡಿಸಬೇಕು. ಎಲ್ಲ ರೀತಿಯ ಮಾನವೀಯ ಪ್ರಯತ್ನಗಳನ್ನು, ರಾಜತಾಂತ್ರಿಕ ಪ್ರಯತ್ನಗಳನ್ನು ಈ ಯುದ್ಧವನ್ನು ತಡೆಗಟ್ಟಲಿಕ್ಕಾಗಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ನಾವು ಸರ್ಕಾರದ ಮುಂದಿಡ್ತಾ ಇದ್ದೀವಿ. ಇವತ್ತು ಮಾನವ ಹಕ್ಕು ದಿನಾಚರಣೆ. ಈ ವಿಶ್ವ ಮಾನವ ಹಕ್ಕು ದಿನಾಚರಣೆ ಸಂದರ್ಭದಲ್ಲಿ ಬಂಧುಗಳೇ, ನಾವೆಲ್ಲರೂ ಕೂಡ ಗುರುತಿಸಬೇಕು, ಪ್ಯಾಲೆಸ್ತೈನ್ನಲ್ಲಿರುವಂತಹ ನಮ್ಮ ಬಾಂಧವರಿಗೂ, ನಮ್ಮ ಸಹೋದರ ಸಹೋದರಿಯರಿಗೂ, ಮಕ್ಕಳಿಗೂ ಕೂಡ ಮಾನವ ಹಕ್ಕುಗಳಿದ್ದಾವೆ. ಆ ಹಕ್ಕುಗಳನ್ನು ಎತ್ತಿಡಿಯೋದು ನಮ್ಮೆಲ್ಲರ ಕೆಲಸ. ಅದನ್ನು ನಾವೆಲ್ಲರೂ ಕೂಡ ನಿರ್ಭಿಡೆಯಿಂದ, ಬಹಳ ಧೈರ್ಯದಿಂದ ಮತ್ತು ತುಂಬ ಮುಂದೊಡಗಿನೊಂದಿಗೆ ಅದನ್ನ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ಕೈ ಜೋಡಿಸಿ ಅಂಥೇಳಿ ಎಲ್ಲರನ್ನ, ವಿಶೇಷವಾಗಿ ಮಾನವೀಯತೆ ಪರವಾದಂಥ ಕಳಕಳಿ ಇರುವಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ. ಬಹಳಷ್ಟು ಧರ್ಮ ಗುರುಗಳು ಇಲ್ಲಿ ಸೇರಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಈ ಒಂದು ದಿವಸದಂದು ಎಲ್ಲ ಧರ್ಮಗುರುಗಳು ಮತ್ತು ಏಥಿಸ್ ಅಂದರೆ ದೇವರಲ್ಲಿ ನಂಬದೇ ಇರೋರು, ನಾಸ್ತಿಕರು ರೆಪ್ರೆಸೆಂಟೇಟಿವ್ ಸಹ ಸೇರಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪ್ಯಾಲೆಸ್ಟೀನಲ್ಲಿ ನಡೀತಿರೋ ಅನ್ಯಾಯ ನಿಲ್ಲಬೇಕು, ಅಲ್ಲಿ ನ್ಯಾಯ ಸಿಗಬೇಕು ಮತ್ತು ಎಲ್ರಿಗೂ ಶಾಂತಿ ಸಿಗಬೇಕು ಅಂತ ಹೇಳಿ. ಮತ್ತು ಈ ಒಂದು ಕಾರ್ಯಕ್ರಮ ಬಂದುಬಿಟ್ಟು ರಾಷ್ಟ್ರವ್ಯಾಪಿ ನಡೀತಿರೋ ಒಂದು ಆಂದೋಲನದ ಭಾಗವಾಗಿದೆ. ಆ ಆಂದೋಲನದಲ್ಲಿ ದೇಶದ ಸಾವಿರಾರು ಜನ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರ ಬರೀತಿದ್ದಾರೆ, ಪೋಸ್ಟ್ ಕಾರ್ಡ್ ಬರೀತಿದ್ದಾರೆ, ಇಸ್ರೇಲ್ ಜೊತೆ ನಮ್ಮೆಲ್ಲ ಸಂಬಂಧಗಳನ್ನ ಕಟ್ ಮಾಡಬೇಕು ಅಂತ. ಇತ್ತೀಚೆಗೆ ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಹೇಳಿದ್ದಾರೆ, ಇಸ್ರೇಲ್ಗೆ ಆರ್ಮ್ಸ್ ಎಕ್ಸ್ಪೋರ್ಟ್ಸ್ ಮಾಡೋದು ನಮ್ಮ ದೇಶದ ಹಿತದಲ್ಲಿದೆ ಅಂತ. ಖಂಡಿತವಾಗ್ಲೂ ನಮ್ಮ ದೇಶದ ಹಿತದಲ್ಲಿಲ್ಲ. ನಮ್ಮ ದೇಶದಲ್ಲೇ ನಾವು ವಸುದೈವ ಕುಟುಂಬಕಂ ಮತ್ತು ಸರ್ವೇ ಜನ ಸುಖಿನೋ ಭವಂತು ಅಂತೆಲ್ಲ ಹೇಳ್ತೀವಿ. ಅಂದಮೇಲೆ ನಾವು ಯಾಕೆ ಬೇರೆ ಒಂದು ದೇಶಕ್ಕೆ ಅನ್ಯಾಯ ಮಾಡೋದಕ್ಕೋಸ್ಕರ ಈ ಆರ್ಮ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು? ಈ ಒಂದು ಆಂದೋಲನದ ಒಂದು ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಇಸ್ರೇಲ್ ಜೊತೆ ರಿಲೇಷನ್ಶಿಪ್ಸ್ನ ಕಟ್ ಮಾಡಬೇಕು ಮತ್ತು ಇಸ್ರೇಲ್ಗೆ ಏನು ಆರ್ಮ್ಸ್ ಎಕ್ಸ್ಪೋರ್ಟ್ಸ್ ಆಗ್ತಾಯಿದೆ ಅದು ಸಹ ನಿಲ್ಲಬೇಕು, ಪ್ಯಾಲೆಸ್ಟೀನ್ ಜೊತೆ ನಿಲ್ಲಬೇಕು ಅಂತ ಹೇಳಿ. ಆ ಪ್ಯಾಲೆಸ್ಟೀನಿಯನ್ ಜೊತೆ ನಿಲ್ಲೋದಕ್ಕೋಸ್ಕರ ನಾವು ಇವತ್ತು ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇವತ್ತು ಏನು ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತಿದ್ದೀವಿ, ಅದು ಕೆಲವರು ಸ್ವಲ್ಪ ಪ್ರಶ್ನೆ ಮಾಡ್ತಿದ್ರು, ಬರೀ ಪ್ಯಾಲೆಸ್ಟೀನ್ ಪ್ರೊಟೆಸ್ಟ್ಗೆ ಬರೀ ಮುಸಲ್ಮಾನರು ಬರ್ತಿದ್ದಾರೆ, ಅದು ಸುಳ್ಳು ಅಂತ ಇಲ್ಲಿ ಸಾಬೀತಾಗುತ್ತೆ. ಏನಕ್ಕಂತ ಸ್ಟೇಜಲ್ಲಿ ನೀವು ನೋಡ್ಬೋದು ನಿಮ್ಮ ಕಣ್ಣಾರೆ, ಸ್ಟೇಜಲ್ಲಿ ಕೂತಿರೋರು ಬುದ್ಧಿಸಮ್ ಆಗಿರ್ಬೋದು, ಇಸ್ಲಾಂ ರಿಲಿಜನ್ನ ಫಾಲೋ ಮಾಡಿರ್ಬೋದಾಗಿರ್ಬೋದು, ನಮ್ಮ ಹಿಂದೂಯಿಸಮ್ ರಿಲಿಜನ್ನ ಫಾಲೋ ಮಾಡಿರ್ಬೋದು, ಎಲ್ಲರೂ ಸೇರಿ ಇವತ್ತು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮ್ಮ ಜೈಶಂಕರ್ ಆಗಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಾಗಿರ್ಬೋದು, ನಮ್ಮ ದೇಶದ ಅಫೇರ್ಸ್ ಮತ್ತು ಏನೇನು ಮಿನಿಸ್ಟ್ರಿ ಆಫ್ ಅಫೇರ್ಸ್ ಸ್ಪೋಕ್ ಪರ್ಸನ್ಗಳು ಎಲ್ರಿಗೂ ಒಂದು ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನಂದರೆ, ಇದು ಪ್ಯಾಲೆಸ್ಟೀನ್ ಇಶ್ಯೂ ಬರೀ ಮುಸಲ್ಮಾನರ ಇಶ್ಯೂ ಅಲ್ಲ, ಈ ಇಶ್ಯೂ ಬಂದ್ಬಿಟ್ಟು ಮಾನವೀಯತೆ ಇಶ್ಯೂ. ನಾವು ಪ್ಯಾಲೆಸ್ಟೀನಿಯರ ಜೊತೆ ಯಾಕೆ ನಿಂತಬೇಕಂದ್ರೆ ನಾವು ಮಾನವೀಯರು ಅಂತ ನಾವು ತೋರಿಸ್ಕೊಳ್ಬೇಕಾಗಿರುತ್ತೆ. ಅದು ಒಂದು ಬಿಟ್ಟು ಆಮೇಲೆ ನಮ್ಮ ಭಾರತ ದೇಶ ಇಸ್ರೇಲ್ಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ವೆಪನ್ಸ್ಗಳನ್ನ ಕೊಡೋದಾಗಲಿ, ಇನ್ನು ಬೇರೆ ಬೇರೆ ಯಾವುದಾದ್ರು ಟೈಅಪ್ ಮಾಡ್ಕೊಂಡಿದೆ ಅದೆಲ್ಲ ಕೊನೆಗೊಳಿಸಬೇಕು ಅಂತ ನಮ್ಮದೊಂದು ಮನವಿ. ಮತ್ತು ಇವತ್ತು ನಾವು ಏನು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ಗಳನ್ನ ಬರಿತಾ ಇದ್ದೀವಿ ಪೋಸ್ಟ್ ಮುಖಾಂತರ. ಏನಂದರೆ, ಇಸ್ರೇಲ್ ಜೊತೆ ಏನೇನು ಟೈಅಪ್ ಮಾಡ್ಕೊಂಡಿದ್ದೀರಾ, ವೆಪನ್ಗಾಗಿರಲಿ, ಟ್ರೇಡ್ ಮಾರ್ಕ್ ಆಗಿರಲಿ, ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಟೈಅಪ್ ಮಾಡ್ಕೊಂಡಿದ್ರೆ ಅದನ್ನು ಬ್ರೋಕ್ ಮಾಡಬೇಕು ಅಂತ ನಾವೆಲ್ಲರೂ ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರಿತಾ ಇದ್ದೀವಿ. ಧನ್ಯವಾದಗಳು. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ,
ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಏನಿದೆ ಈ ದೇಶ, ಈ ರಾಜ್ಯ, ಇಲ್ಲಿ ಬಂದು ಪ್ರತಿಭಟಿಸ್ತಿರುವಂಥವ್ರು ನೋಡಿದಾಗ, ಇಲ್ಲ ಧರ್ಮಗುರುಗಳೆಲ್ಲ ಪ್ರತಿಭಟಿಸ್ತಿರೋದು ನೋಡುವಾಗ ಅನ್ನಿಸ್ತಾ ಇದೆ, ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುವಂಥ ಎಲ್ಲ ಧರ್ಮಿಗಳಿಗೆ ಆ ಒಂದು ನೋವು ಏನು ಗೊತ್ತಾ, ಫೆಲಸ್ತೀನಲ್ಲಿ ಆಗ್ತಿರುವಂತಹ ಅನ್ಯಾಯ ಇದೆ, ಅಲ್ಲಿನ ಒಂದು ಕೂಗಿದೆ, ಇಲ್ಲಿ ಮನೆಯಲ್ಲಿ ಕೂರ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಈ ಪ್ರತಿಭಟನೆಯಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. 2 ಲಕ್ಷದ ಹತ್ತಿರ ಜನರ ಅಲ್ಲಿ ಮಾರಣ ಹೋಮ ಆಗಿದೆ. 35,000 ಮಕ್ಕಳು ಅನಾಥರಾಗಿದ್ದಾರೆ. ಅಲ್ಲಿ 825 ಮಕ್ಕಳು 1 ವರ್ಷ ಪೂರೈಸಲಿಲ್ಲ ಅವ್ರದ್ದು ಏಜ್, ಅಷ್ಟರೊಳಗೆ ಅವರ ಸಾವಾಗಿದೆ. ತಾಯಿಯ ಮಡಿಲಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ನೋವಿಗಾಗಿ ಅನಸ್ತೇಶಿಯಾ ಅವ್ರ ಹತ್ರ ಒಂದು ಇಂಜೆಕ್ಷನ್ ಇಲ್ಲದೆ ಅವರು ಆ ಒಂದು ನೋವಿನಲ್ಲಿ ಅವರ ಆಪರೇಷನ್ಗಳು ಮಕ್ಕಳದ್ದು ಆಗ್ತಾ ಇದೆ. ಸೊ ಹಾಗಾಗಿ ಇಂತಹ ಒಂದು ಕಠೋರ ಸ್ಥಿತಿ ಆ ಫೆಲಸ್ತೀನಲ್ಲಿದೆ. ಹಾಗಾಗಿ ಈ ದೇಶ ಏನಿದೆ, ಈ ಪ್ರಧಾನಮಂತ್ರಿಗಳೇನಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಇಸ್ರೇಲ್ನ ಯಾವುದೇ ರೀತಿಯ ಉದ್ಯಮಗಳಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಈ ದೇಶದಲ್ಲಿ ಬಿಡಬಾರ್ದು. ಮತ್ತು ಯಾವುದೇ ರೀತಿಯಿಂದ ಇಲ್ಲಿಂದ ಶಸ್ತ್ರಾಸ್ತ್ರಗಳು ಯಾವುದು ಹೋಗ್ತಾ ಇದೆ ಅದರ ಲೈಸೆನ್ಸನ್ನು ರದ್ದು ಮಾಡಬೇಕು. ಇದೇ ರೀತಿಯಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ವತಿಯಿಂದ ನಾವು ಕೇಳ್ಕೊಳ್ಳುವಂಥದ್ದು ಅತಿ ಹೆಚ್ಚಾಗಿ ಇದರ ವಿರುದ್ಧ ಪ್ರತಿಭಟಿಸಬೇಕು. ಮತ್ತು ಇದೇ ಇಸ್ರೇಲ್ನ ಒಬ್ಬ ಪಾರ್ಲಿಮೆಂಟ್ನಲ್ಲಿ ಅದೇ ಅವರ MP ಸಹಿತ ಈ ವಿಷಯವನ್ನು ಅದೇ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ. ಇದೇ ರೀತಿಯಲ್ಲಿ ಈ ನೇತನ್ಯಾಹು ವಿರುದ್ಧನೇ ಫೆಲಸ್ತೀನ ಬಗ್ಗೆ ಅವರು ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ, ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ವತಿಯಿಂದ ಕೇಳ್ಕೊಳ್ಳೋದು, ಯುವಕರೆಲ್ಲರೂ ಇದನ್ನು ಪ್ರತಿಭಟಿಸಬೇಕು. ಆದಷ್ಟು ಇಸ್ರೇಲ್ನ ಯಾವ ರೀತಿ ಒಂದು ಆಕ್ರಮಣ ಇದೆ ಇದಕ್ಕೆ ಎಲ್ಲರೂ ವಿರೋಧಿಸಬೇಕು ಮತ್ತು ಇವರಿಗೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಇವರಿಗೆ ಶಿಕ್ಷೆಗೊಳಪಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.